ವಾಕ್ಯವನ್ನ ಧ್ಯಾನ ಮಾಡೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯದಲ್ಲಿ ನಿವಾಸ ಮಾಡುವ ಪರಮ ಪವಿತ್ರನಾದ ತಂದೆಯಾದ ದೇವರೇ, ಅಪ್ಪ, ನಿಮ್ಮ ಪ್ರೀತಿಯ ಮಗನು ನಮ್ಮ ಒಬ್ಬನೇ ರಕ್ಷಕನಾದ ನಜರೇತಿನ ಯೇಸು ನಾಮದಲ್ಲಿ ಈ ಮುಂಜಾನ ವೇಳೆಯಲ್ಲಿ ನಿಮಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸ್ವಾಮಿ, ನಿನ್ನ ಮಹಾಕೃಪೆಯಿಂದ ಕಳೆದ 28 ದಿನಗಳ ಕಾಲ ಈ ತಿಂಗಳಲ್ಲಿ ನಮ್ಮನ್ನು ಕಾಪಾಡಿದ ಸ್ತೋತ್ರ. 29ನೇ ದಿನವನ್ನು ಅನುಗ್ರಹಿಸಿದಕ್ಕಾಗಿ ವಂದನೆ ರಾಜ್ಯ. ತಂದೆ, ನೀವು ನಮಗೆ ಈ ದಿನ ಮುಂಜಾನ ವೇಳೆಯಲ್ಲಿ ಸ್ವಾಮಿ ಮತ್ತು ಕೊಟ್ಟಂತ ಆತ್ಮಿಕ ಆಹಾರಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನಿಸ್ತಿರುವಾಗ ಪವಿತ್ರಾತ್ಮನ ಮೂಲಕ ನಮಗೆ ಉಪದೇಶ ಮಾಡಿ ನಮ್ಮನ್ನು ನಿಮ್ಮ ಕರ್ತನ ಪ್ರಕಟಣೆಗಳಿಂದ ತುಂಬಿಸೆಂಬುದಾಗಿ ಕೇಳಿಕೊಳ್ತೇವೆ. ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ತೇನೆ, ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಈ ಒಂದು ಅಕ್ಟೋಬರ್ 29ನೇ ದಿನಕ್ಕೆ ನೇಮಕವಾದಂತ ವಾಕ್ಯದ ಸಂದೇಶದ ತಲೆಬರಹ ಹೀಗಿದೆ: ಶಾಶ್ವತ ದೃಷ್ಟಿಕೋನದಿಂದ ಜೀವಿಸಿ. ಶಾಶ್ವತ ದೃಷ್ಟಿಕೋನದಿಂದ ಜೀವಿಸಿ. ನನ್ನ ಸತ್ಯವೇದದ ವಾಕ್ಯದ ಧ್ಯಾನ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 50ರಿಂದ 58 ವಚನ ಹಾಗೂ ಮಕ್ಕಳ ಸತ್ಯವೇದ ಭಾಗವು. ಈ ದಿನಕ್ಕೆ ಮಕ್ಕಳಿಗೋಸ್ಕರವಾಗಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಯಲ್ಲಿರುವಂತ ಮಕ್ಕಳಿಗೋಸ್ಕರವಾಗಿರುವಂತಹ ಆತ್ಮಿಕ ಆಹಾರ, ಶತಾಧಿಪತಿಯ ಸೇವಕನನ್ನು ಯೇಸು ಗುಣಪಡಿಸುವುದು. ಲೂಕನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಇದು ಬರ್ತದೆ. ಹಾಗೂ 1 ವರ್ಷಕ್ಕೆ ಸತ್ಯವೇದದ ಅಧ್ಯಯನ ಭಾಗ ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನದಿಂದ 8ನೇ ಅಧ್ಯಾಯ 39ನೇ ವಚನ ತನಕ 3 ಅಧ್ಯಾಯಗಳು 1 ವರ್ಷದ ಸತ್ಯವೇದದ ಭಾಗದಲ್ಲಿ ಇದಾವೆ. ಬಾಯ್ಪಾಠ ವಚನ: ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 55ನೇ ವಚನ ಆಗಿದೆ. ಪ್ರೀತಿಯುಳ್ಳ ದೇವ ಜನರೇ, ಶಾಶ್ವತ ದೃಷ್ಟಿಕೋನದಿಂದ ಜೀವಿಸಿರಿ ಅನ್ನೋದರ ಕುರಿತಾಗಿ ನಾವು ಈ ದಿನ ಧ್ಯಾನ ಮಾಡುವವರಾಗಿದ್ದೇವೆ. ಈ ಒಂದು ವಾಕ್ಯ ಭಾಗದಲ್ಲಿ ಅಪೊಸ್ತಲನಾದಂಥ ಪೌಲನು, ದಯವಿಟ್ಟು ನಿಮ್ಮ ಕೈಯಲ್ಲಿರುವಂತಹ ಸತ್ಯವೇದವನ್ನು ತಿರುಗಿಸಿ, ಅಪೊಸ್ತಲನಾದಂಥ ಪೌಲನು ಬರೆದ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 50ನೇ ವಚನದಿಂದ 58 ವಚನಗಳಲ್ಲಿ ನಾವು ಇವತ್ತು ದಿವಸ ಶಾಶ್ವತ ದೃಷ್ಟಿಕೋನದಿಂದ ಜೀವಿಸುವುದರ ಕುರಿತಾಗಿ ಕಲಿತುಕೊಳ್ಳೋಣ. 50ನೇ ವಚನ: ಸಹೋದರರೇ, ನಾನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು, ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. 1 ಕೊರಿಂಥ 15ರಲ್ಲಿ, ಈ ಒಂದು 15ನೇ ಅಧ್ಯಾಯದಲ್ಲಿ ಪೌಲನು ಯೇಸು ಕ್ರಿಸ್ತನ ಪುನರುತ್ಥಾನ ಮತ್ತು ವಿಶ್ವಾಸಿಗಳಿಗೆ ಅದರ ಪರಿಣಾಮಗಳನ್ನು ಅದನ್ನು ಸಮರ್ಥಿಸ್ತಾನ್ರಿ. ಈ 15ನೇ ಅಧ್ಯಾಯದಲ್ಲಿ ಪೂರ್ತಿಯಾಗಿ ಯೇಸು ಕ್ರಿಸ್ತನ ಒಂದು ಪುನರುತ್ಥಾನ ಏನಿದೆಯಲ್ವಾ, ಆತನು ಸತ್ತು ಹೂಣಲ್ಪಟ್ಟು 3ನೇ ದಿನದಲ್ಲಿ ಸಾವನ್ನು ಗೆದ್ದು ಮೃತ್ಯುಂಜಯನಾಗಿ ಆತನು ಎದ್ದು ಬರುವುದನ್ನ ಪೌಲನು ವಿಶ್ವಾಸಿಗಳಿಗೆ ಅದರ ಪರಿಣಾಮ, ಆತನು ಎದ್ದು ಬಂದದರ ಒಂದು ಪರಿಣಾಮ ಏನನ್ನುವುದನ್ನ ಆತನು ಸಮರ್ಥಿಸುತ್ತಾ ಈ ಒಂದು 15ನೇ ಅಧ್ಯಾಯದಲ್ಲಿ ತಿಳಿಸ್ತಾನೆ. ಈ ಒಂದು ಕೊರಿಂಥ ಸಭೆಯಲ್ಲಿ ವಿಶ್ವಾಸಿಗಳು, ಸ್ವಾಮಿಯನ್ನು ನಂಬಿದವರು ಯಾರಾದ್ರೂ ಸತ್ತು ಹೋದ್ರೆ ಅವರು ಬಹಳ ದುಃಖಿಸ್ತಾ ಇದ್ರಂತೆ, ಬಹಳ ಅಳ್ತಾ ಇದ್ರು, ಬಹಳ ದುಃಖಿಸ್ತಾ ಇದ್ರು, ಬಹಳ ಸಂಕಟ ಪಡ್ತಾ ಇದ್ರು ಅವರು. ಇದನ್ನ ತಿಳಿದುಕೊಂಡಂತ ದೇವರ ಸೇವಕರಾದ ಪೌಲನು ಆತನು ಹೇಳ್ತಾನೆ, ನೀವು ಒಂದು ಕ್ರೈಸ್ತಯೇತರರಂತೆ ಅಥವಾ ಒಂದು ದೇವರನ್ನ ಅರಿಯದ ಜನರಂತೆ ಯಾರಾದ್ರೂ ಸತ್ತಾಗ ದುಃಖಿಸುವುದು ನನ್ನ ಮನಸ್ಸಿಗೆ ಒಪ್ಪುವುದಿಲ್ಲಪ್ಪ, ಅದು ಒಳ್ಳೇದಲ್ಲ. ಯಾಕೆ ಅಂದ್ರೆ ಕ್ರೈಸ್ತರಾದಂತ ನಮಗೆ ಒಂದು ದೊಡ್ಡ ನಿರೀಕ್ಷೆ ಇದೆ. ನಾವು ಕ್ರಿಸ್ತನು ಪುನರುತ್ಥಾನನಾಗಿ ಬಂದಿದ್ದಾನೆ, ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾನೆ, ನಾವು ಕೂಡ ಒಂದು ದಿನ ಆ ರೀತಿಯಾಗಿ ಆಗುತ್ತೇವೆ. ನಮಗೆ ನಿತ್ಯ ಮರಣವೆಂಬ ನರಕ ಇಲ್ಲ, ನಮಗೆ ನಿತ್ಯ ಜೀವ ಎಂಬ ಪುನರುತ್ಥಾನ ಇದೆ. ಅದಕ್ಕಾಗಿ ಯಾಕೆ ನೀವು ಇಷ್ಟು ದುಃಖಿಸ್ಬೇಕು? ಓಕೆ, ಅನ್ಯರು ದುಃಖಿಸಿದ್ರೆ
ಅವ್ರಿಗೆ ಅದರ ಒಂದು ನಿರೀಕ್ಷೆ ಇಲ್ಲ, ಪುನರುತ್ಥಾನದ ನಿರೀಕ್ಷೆ ಇಲ್ಲ. ಅದಕ್ಕಾಗಿ ಬಹಳ ದುಃಖಿಸ್ತಾರೆ, ರೋಧಿಸ್ತಾರೆ. ಅದಕ್ಕೊಂದು ಅರ್ಥ ಇದೆ. ಆದ್ರೆ ನಾವು ಹಂಗ ದುಃಖಿಸಬಾರ್ದು ಅನ್ನೋದ್ರ ಕುರಿತಾಗಿ ಅದನ್ನು ಸ್ಪಷ್ಟನೆಯನ್ನು ನೀಡುತ್ತಾ ಈ ಒಂದು 15ನೇ ಅಧ್ಯಾಯದಲ್ಲಿ ಬರೆಯುವಂತದನ್ನು ನಾವು ಕಾಣಬಹುದು. ಪ್ರೀತಿಯುಳ್ಳ ದೇವಜನರೇ, 50ರಿಂದ 58 ವಚನಗಳೇನಿದಾವಲ್ವ ಈ 15ನೇ ಅಧ್ಯಾಯದಲ್ಲಿ ಆ ಒಂದು ಪುನರುತ್ಥಾನದ ಪರಾಕಾಷ್ಠೆಯನ್ನು ರೂಪಿಸ್ತವೆ. ಪುನರುತ್ಥಾನದ ಒಂದು ಏನು ಶಕ್ತಿ ಸಾಮರ್ಥ್ಯಗಳನ್ನ ಇಲ್ಲಿ ರೂಪಿಸ್ತವೆ. ಕ್ರಿಸ್ತನು ತನ್ನ ಪುನರುತ್ಥಾನದ ಮೂಲಕ ಪಡೆದ ವಿಜಯದಿಂದಾಗಿ ಮರಣವು ಅಂತಿಮ ಪದವಲ್ಲ ಎಂದು ತೋರಿಸ್ತಾನೆ ಆತ. ಏನಂದ್ರೆ ಕ್ರಿಸ್ತನು ತನ್ನ ಪುನರುತ್ಥಾನದ ಮೂಲಕ ಪಡೆದ ವಿಜಯ. ಯೇಸು ಕ್ರಿಸ್ತನು ಪುನರುತ್ಥಾನವನ್ನು ಪಡೆಯುವುದರ ಮೂಲಕವಾಗಿ ಮರಣದ ಮೇಲೆ ಜಯವನ್ನ ಆತನು ಪಡೆದುಕೊಂಡ, ವಿಜಯವನ್ನ ಆತನು ಪಡೆದುಕೊಂಡ. ಅದಕ್ಕಾಗಿ ವಿಶ್ವಾಸಿಗಳಿಗೆ ಮರಣವು ಅಂತಿಮ ಪದವಲ್ಲ ಅನ್ನೋದನ್ನ ಆತನು ತೋರಿಸ್ತಾನೆ. ಪೌಲನು ಪುನರುತ್ಥಾನದ ಅಧ್ಯಾಯವನ್ನು ಸಹಿಷ್ಣುತೆಯ ಕರೆಯೊಂದಿಗೆ ಮುಚ್ಚುತ್ತಾನೆ. ನೋಡ್ರಿ, 58ನೇ ವಚನದಲ್ಲಿ ಆತನು 50ನೇ ವಚನದಿಂದ ಪ್ರಾರಂಭ ಮಾಡಿ 57ನೇ ವಚನ ತನಕ ಆತನು ಬರೆಯುತ್ತಾ ಏನ್ ಹೇಳ್ತಾನಂದ್ರೆ ಪುನರುತ್ಥಾನದ ಮಹತ್ವವನ್ನು ವಿವರಿಸುತ್ತಾ ಆ ಒಂದು 58ನೇ ವಚನದಲ್ಲೇ ಬಹಳ ಸುಂದರವಾಗಿ ಆತನು ಸಮಾಧಾನಕರವಾಗಿ ಆ ವಚನವನ್ನು ಆತನು ನಾವು ಸಮಾಧಾನದಿಂದ ಒಂದು ನಿರೀಕ್ಷೆಯಿಂದ ದೇವರನ್ನು ಸೇವಿಸೋಣ ಅಂತ ಹೇಳ್ಬಿಟ್ಟು ಆತನು ಕರೆ ನೀಡುತ್ತಾ ಆ ಒಂದು ವಚನದ ಮೂಲಕ ಆತನು ಕನ್ಕ್ಲೂಷನ್ ಅಂದ್ರೆ ಆ ಒಂದು ಅಧ್ಯಾಯವನ್ನು ಆತನು ಮುಕ್ತಾಯ ಮಾಡ್ತಾನೆ. ಕ್ರಿಸ್ತನು ಮರಣವನ್ನು ಜಯಿಸಿರುವುದರಿಂದ ವಿಶ್ವಾಸಿಗಳು ಧೈರ್ಯದಿಂದ ಜೀವನವನ್ನ ಎದುರಿಸಬಹುದು. ದೇವರಿಗೆ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಈ ಭೂಮಿಗೆ ನರಮನುಷ್ಯನಾಗಿ ಇಳಿದು ಬಂದು ಆತನು 3.5 ವರ್ಷ ಈ ಭೂಮಿ ಮೇಲೆ ಆತನು ದೇವರ ಸೇವೆಯನ್ನು ಮಾಡಿ ಅನೇಕರನ್ನ ಬಿಡಿಸಿಕೊಂಡು ಆತನು ದೇವಚಂದ್ರೆ ಕಲ್ವಾರಿ ಶಿಲುವೆ ಮೇಲೆ ಆತನು ಜಯೋತ್ಸವದೊಡನೆ ಮೆರೆಸುತ್ತಾನೆ ಎಂಬಂತೆ ಆತನು ಮರಣವನ್ನ ಸೋಲಿಸಿ ಆತನು ಮರಣವನ್ನ ನಿರ್ನಾಮ ಮಾಡಿ ಆತನು ಪುನರುತ್ಥಾನವನ್ನವಾಗಿರುವುದರಿಂದ ಮರಣವನ್ನು ಜಯಿಸಿರುವುದರಿಂದ ವಿಶ್ವಾಸಿಗಳಾಗಿರುವಂತ ನಾವುಗಳು ಧೈರ್ಯದಿಂದ ಜೀವನವನ್ನ ನಾವು ಎದುರಿಸಬಹುದು. ನಮಗೆ ದೊಡ್ಡ ನಿರೀಕ್ಷೆ. ದೇವರಿಗೆ ಸ್ತೋತ್ರ. ದೇವರು ನಮಗೆ ನಿರೀಕ್ಷೆಯನ್ನು ಕೊಟ್ಟಿದ್ದಕ್ಕಾಗಿ ಎಂಥ ಒಂದು ಸಮಸ್ಯೆಗಳು ಬರಲಿ ದೇವಜನರೇ, ಈ ಒಂದು ಜೀವನವನ್ನು ನಾವು ಧೈರ್ಯದಿಂದ ನಾವು ಎದುರಿಸಬಹುದು. ಕ್ರಿಸ್ತನ ಒಂದು ಪುನರುತ್ಥಾನದ ಶಕ್ತಿ ಮೂಲಕವಾಗಿ ಉತ್ಸಾಹದಿಂದ ಸೇವೆ ಸಲ್ಲಿಸಬಹುದು ಮತ್ತು ಭರವಸೆಯಿಂದ ಸಾಯಬಹುದು. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನು ಮರಣವನ್ನ ಜಯಿಸುವುದರ ತನಕ ಯಾವ ಮನುಷ್ಯನಿಗೂ ಕೂಡ ದೇವಜನರೇ ಒಂದು ಭರವಸೆ, ಒಂದು ನಿರೀಕ್ಷೆ ಅನ್ನುವಂಥದ್ದು ಈ ಭೂಮಿ ಮೇಲೆ ಇರಲಿಲ್ಲ. ಆದ್ರೆ ದೇವರು ನಮಗೆ ಅವನು ದೊಡ್ಡ ಕೃಪೆಯನ್ನು ಆತನ ಅನುಗ್ರಹಿಸಿದ್ದಾನೆ. ನಾವು ಉತ್ಸಾಹದಿಂದ ಸೇವೆ ಸಲ್ಲಿಸಬಹುದು. ಪ್ರೀತಿಯುಳ್ಳ ದೇವಜನರೇ, ಸೇವೆ ಇದೊಂದು ದಿವಸ ಸೇವೆ ಸಲ್ಲಿಸುವಾಗ ಅನೇಕ ಸಂದರ್ಭದಲ್ಲಿ ನಿರಾಶೆಗಳು, ನಿರುತ್ಸಾಹಗಳು ಉಂಟಾಗಬಹುದು. ಆದ್ರೆ ನಮಗೊಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆ ನಾವು ಉತ್ಸಾಹದಿಂದ ದೇವರ ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯಪಡಿಸ್ತಾ ಇದೆ. ಆ ನಿರೀಕ್ಷೆ ಏನಪ್ಪ ಅಂದ್ರೆ ನಮಗೆ ಪುನರುತ್ಥಾನವಿದೆ. ಅಪೊಸ್ತಲನಾಗಿರುವ ಸ್ಟೆಫನನನ್ನು ನೋಡ್ರಿ ದೇವಚನರೇ, ಸ್ಟೆಫನನ್ನು ಕಲ್ಲೆಸೆಲ್ಪಟ್ಟು ಆತನು ಸಾಯುವ ಹಂತದಲ್ಲಿದ್ರು ಕೂಡ ಆತನು ನಿರೀಕ್ಷೆ ಉಳ್ಳವನಾಗಿದ್ದ ದೇವಚನರ. ಅಪೊಸ್ತಲರು ನಿರೀಕ್ಷೆ ಉಳ್ಳವರಾಗಿದ್ರು. ಯಾಕಂದ್ರೆ ನಮಗೆ ಮರಣ ಅನ್ನುವಂಥದ್ದು ನಮಗೆ ಏನು ಮಾಡಲಾರದು. ಮರಣ ಅನ್ನುವಂಥದ್ದು ನಿತ್ಯಗೆ ಸಮಾನ. ಮರಣ ಅನ್ನುವಂಥದ್ದು ನೆಕ್ಸ್ಟ್ ನಾವು ನಿತ್ಯ ಜೀವಕ್ಕೆ ಪಾದಾರ್ಪಣೆ ಮಾಡ್ಲಿಕ್ಕೆ ನಮಗೆ ಒಂದು ಸಹಾಯ ಮಾಡುವಂತ ಒಂದು ಸೇತುವೆಯಾಗಿದೆ ಅನ್ನೋದನ್ನ ಅವರು ಮನಗಂಡಿದ್ರು. ಪ್ರೀತಿಯುಳ್ಳ ದೇವಜನ, ಅದಕ್ಕೆ ನಾವು ದೇವರ ಸೇವೆ ಮಾಡುವಾಗ ಉತ್ಸಾಹದಿಂದ ಸೇವೆ ಸಲ್ಲಿಸಬಹುದು ಮತ್ತು ಭರವಸೆಯಿಂದ ಸಾಯಬಹುದು. ಕ್ರೈಸ್ತರಿಗೆ ಒಂದು ದೊಡ್ಡ ಭರವಸೆ ಇದೆ. ಈ ದೈಹಿಕ ಮರಣ ಅಂತ್ಯವಲ್ಲ, ಇದು ಶಾಶ್ವತ ಅಲ್ಲ. ನಮಗೆ ಈ ದೈಹಿಕ ಮರಣದ ತರುವಾಯ ಏನಿದೆ, ನಿತ್ಯ ಜೀವ ಇದೆ ಅನ್ನುವಂಥದ್ದನ್ನ ನಾವು ತಿಳಿದುಕೊಂಡು ನಾವು ಭರವಸೆಯಿಂದ ನಾವು ಸಾಯಬಹುದು. ಕರ್ತನಿಗಾಗಿ ನಮ್ಮ ಕೆಲಸ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅಪೊಸ್ತಲನಾದಂಥ ಪೌಲನು ಈ 1 ಕೊರಿಂಥದವರಿಗೆ 15ನೇ ಅಧ್ಯಾಯ 58ನೇ ವಚನದಲ್ಲಿ ಹೇಳ್ತಾನೆ, ಆದದ್ರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗ್ಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ. ಈ 58ನೇ ವಚನವನ್ನ ಸೇವಕರಾದಂತ ನಮಗೆ ಹುರಿದುಂಬಿಸುವುದಕ್ಕೋಸ್ಕರವಾಗಿ ಆತನು ಬರೆಯುತ್ತಾ, ಆದ್ರೆ ಇದಕ್ಕೆ ಆಧಾರ 50ನೇ ವಚನದಿಂದ 57ನೇ ವಚನ ತನಕ ಇರುವಂತದನ್ನು ನಾವು ನೋಡಬಹುದು. ಓದೋಣ. ಸಹೋದರರೇ, ನಾನು ಹೇಳುವುದೇನೆಂದ್ರೆ,
ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು, ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಇಲ್ಲಿ ಪ್ರಕಟಣೆಯನ್ನ ತಿಳಿಸ್ತಾ ಇದ್ದಾನ. ಏನಪ್ಪಾ ಅಂದ್ರೆ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ಅದರ ಅರ್ಥ ನಮ್ಮ ದೇಹ, ನಮ್ಮ ಶರೀರ ರಕ್ತ ಮಾಂಸಗಳಿಂದ ಕೂಡಿರುವಂತದ್ದಾಗಿದೆ. ನಾವೀಗಾಗಲೇ ಯೇಸು ಕ್ರಿಸ್ತನಲ್ಲಿ ಭರವಸೆಡುವುದರ ಮೂಲಕವಾಗಿ ದೇವರ ರಾಜ್ಯದೊಳಗೆ ಪ್ರವೇಶ ಮಾಡಿದ್ದೇವೆ. ಆದ್ರೆ ಈ ಮಾತನ್ನ ಮುಂದೆ ನಾವು ಬಾಧ್ಯವಾಗಿ ಹೊಂದಬೇಕಾಗಿರುವಂತ ದೇವರ ರಾಜ್ಯ ಅಥವಾ ನಿತ್ಯ ಜೀವ ಪರಲೋಕ ರಾಜ್ಯದ ಕುರಿತಾಗಿ ಆತನು ಹೇಳ್ತಾ ಇದ್ದಾನೆ. ನಮ್ಮ ದೇಹ ಅಂದ್ರೆ ರಕ್ತ ಮಾಂಸ ಆ ಒಂದು ಪರಲೋಕ ರಾಜ್ಯಕ್ಕೆ ಅದು ಬಾಧ್ಯವಾಗಲಾರದು. ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. ಲಯವಾಗುವಂಥದ್ದು ಈ ಶರೀರ, ಅದಕ್ಕೆ ಈ ಶರೀರ ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ ಅನ್ನುವಂಥದ್ದನ್ನ ಪೌಲನಲ್ಲಿ ತಿಳಿಸ್ತಾನೆ. 51ನೇ ವಚನದಲ್ಲಿ, ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ಪೌಲನು ಅದುವರೆಗೂ ಗುಪ್ತವಾಗಿದ್ದ ಒಂದು ಸಂಗತಿಯನ್ನ ಆತನು ತಿಳಿಸ್ತಾ ಇದ್ದಾನೆ. ಏನಪ್ಪಾ, ಇದೊಂದು ಪ್ರಕಟಣೆ. ಇದು ದೇವರು ಪ್ರಕಟಿಸುವಂತ ಒಂದು ರಹಸ್ಯಗಳನ್ನ ದೇವರು ಪೌಲನ ಮೂಲಕವಾಗಿ ಈ ಪ್ರಕಟಣೆಯನ್ನ ಆತನು ಹೊರಗೆ ಆತನು ಕೊಡುವಾತನು ಆಗಿದ್ದಾನೆ. ಕೇಳಿರಿ, ಇದುವರೆಗೂ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದ್ರೆ ಕಡೆ ತುತೂರಿಯ ಧ್ವನಿ ಆಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ಯಾರ್ದೋ ಮೈಕ್ ಚಾಲುವಾಗಿದೆ, ಬಂದ್ ಮಾಡ್ರಿ. ಓಕೆ, ಗಮನಿಸ್ರಿ, ಇಲ್ಲಿ ಪೌಲನ ಒಂದು ಅದುವರೆಗೂ ಗುಪ್ತವಾಗಿದ್ದ ಒಂದು ಸಂಗತಿಯನ್ನ ತಿಳಿಸ್ತಾ ಇದ್ದಾನೆ. ಇದು ಪ್ರವಾದಿಗಳಿಗೆ ಪ್ರವಾದನಾತ್ಮಕವಾಗಿ ಕೊಡಲ್ಪಟ್ಟಿತ್ತು. ಆದ್ರೆ ಪೌಲನ ಮೂಲಕವಾಗಿ ಈ ಒಂದು ರಹಸ್ಯ ಅಥವಾ ಈ ಒಂದು ಗುಪ್ತವಾಗಿದ್ದ ಒಂದು ಸಂಗತಿಯನ್ನ ದೇವರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾನ. ಅದೇನಪ್ಪಾ ಅಂದ್ರೆ, ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ. ಎಲ್ಲರೂ ಅಂದ್ರೆ ಅದರ ಅರ್ಥ ಏನಪ್ಪಾ, ಕೆಲವರು ಸ್ವಾಮಿಯ ಬರಣದೊಳಗಾಗಿ ಏನು ಮರಣ ಹೊಂತಾರೆ ದೈಹಿಕವಾಗಿ, ಆದ್ರೆ ಇನ್ನು ಕೆಲವರು ಜೀವಂತವಾಗಿರ್ತಾರೆ. ಜೀವಂತವಾಗಿದ್ದವರು ಆತನ ಜೊತೆಲಿ ಎದ್ದು ಬರ್ತಾರ ಅಂತ ಹೇಳ್ಬಿಟ್ಟು ಅದರ ಒಂದು ಅರ್ಥ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ ಅಂದ್ರೆ ಮರಣ, ಇದು ಆತ್ಮಿಕ ಮರಣ. ಇದು ಈ ಮರಣ ನಾವು ಯಾರು ಹೊಂದುವುದಿಲ್ಲ. ಆದ್ರೆ ಕಡೇ ತುತೂರಿಯ ಧ್ವನಿ ಆಗುವಾಗ ನಾವೆಲ್ಲರೂ ಒಂದೇ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ದೇವಜನರೇ, ನಾವು ನಮ್ಮ ಕರ್ತನಾದ ಯೇಸು ಸ್ವಾಮಿಯವರು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 30-31 ವಚನಗಳಲ್ಲಿ ಒಂದು ಮಾತು ಹೇಳ್ತಾರೆ. ಆಗ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ಎದೆ ಬಡುಕೊಳ್ಳುವರು. ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಮತ್ತು ಆತನು ತುತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳಿಸುವನು. ಅವರು ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೂ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಪ್ರಕಟಣೆ ಗ್ರಂಥದಲ್ಲಿ ಈ ಮಾತು ಬರೆಯಲ್ಪಟ್ಟಿರ್ತದೆ. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 15ನೇ ವಚನದಲ್ಲಿ ಅಲ್ಲಿ 7 ತುತೂರಿಗಳನ್ನ 7 ದೇವದೂತರುಗಳು ಊದ್ತಾರೆ. ಮೊದಲನೇ ತುತೂರಿ, 2ನೇ ತುತೂರಿ, ಈ ರೀತಿಯಾಗಿ 7ನೇಯ ದೇವದೂತನು ತುತೂರಿಯನ್ನು ಊದಿದನು. ಆಗ ಪರಲೋಕದಲ್ಲಿ ಮಹಾಶಬ್ದಗಳು ಉಂಟಾಗಿ, ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಆತನು ಯುಗ ಯುಗಾಂತರಗಳಲ್ಲಿ ರಾಜ್ಯವನ್ನು ಆಳುವನು ಎಂದು ಹೇಳಿದನು. ದೇವಜನರೇ, ಕಡೇ ತುತೂರಿ ಊದಲ್ಪಡ್ತತಿ 7 ತುತೂರಿಗಳಲ್ಲಿ. ಅದೇ ಪೌಲನು ಹೇಳ್ತಾ ಇದ್ದಾನೆ, ಕಡೇ ತುತೂರಿಯ ಧ್ವನಿ ಆಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ಅಂದ್ರೆ ಆ ಒಂದು ದಿನಗಳಲ್ಲಿ ಯಾರೋ ಒಂದು ಕ್ರೈಸ್ತರು ದೇವಜನರು ಜೀವಂತವಾಗಿರ್ತಾರೆ, ಅವರು ಏನಂದ್ರೆ ಮಾರ್ಪಟ್ಟು ಹೊಂದುತ್ತಾರೆ. ತುತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ಯಾರಂದ್ರೆ ಸತ್ತವರು, ಕ್ರಿಸ್ತನಲ್ಲಿ ಸತ್ತವರು, ವಿಶ್ವಾಸಿಗಳಾಗಿ ಸತ್ತವರು, ದೈಹಿಕವಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ದೇವರಿಗೆ ಸ್ತೋತ್ರ. ನಿರ್ಲಯರಂದ್ರೆ ನಾಶ ಹೊಂದಲಾರದವರಾಗಿ ಎಬ್ಬಿಸಲ್ಪಡುವರು. ನಾವು ಮಾರ್ಪಾಡುವೆವು. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ.
ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತೇನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಓಶಾಯ ಪ್ರವಾದನ ಗ್ರಂಥದಲ್ಲಿ ಈ ಮಾತು ಬರೆಯಲ್ಪಟ್ಟಿರ್ತದೆ ದೇವಜನರೇ. ನಾವು ಲಯವಾಗುವ ಈ ದೇಹವನ್ನು ಬಿಟ್ಟು ಮತ್ತು ನಿರ್ಲಯತ್ವವನ್ನ, ಮಹಿಮೆಯ ಶರೀರವನ್ನ, ಮಹಿಮೆಯ ದೇಹವನ್ನ ಧರಿಸಿಕೊಂಡವರಾಗಿ ನಾವು ಎಬ್ಬಿಸಲ್ಪಟ್ಟಾಗ ಈ ಮಾತು ನೆರವೇರ್ತತೆ. ಏನಂದ್ರೆ, ಮರಣವು ನುಂಗಿ ಹೋಯಿತು, ಜಯವಾಯಿತು ಎಂಬುದೇ. ಯೇಸು ಕ್ರಿಸ್ತನು ಆತನು ಮರಣವನ್ನು ನುಂಗಿ ಆತನು ನಿರ್ಲಯನಾಗಿ ಆತನು ಎದ್ದು ಬಂದು ನಮಗೆ ಜಯವನ್ನು ಆತನು ಅನುಗ್ರಹಿಸಿದ್ದಾನೆ. 55ನೇ ವಚನದಲ್ಲಿ, ಮರಣವೇ ನಿನ್ನ ಜಯವಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ ಎಂಬುದಾಗಿ ಪೌಲನು ಈ ಓಶಾಯನ ಪ್ರವಾದನ ಗ್ರಂಥದಲ್ಲಿ ಬರೆಯಲ್ಪಟ್ಟಂತ 13ನೇ ಅಧ್ಯಾಯ 14ನೇ ವಚನದಲ್ಲಿ ಬರೆಯಲ್ಪಟ್ಟಂತ ಮಾತನ್ನ ಉಲ್ಲೇಖಿಸುತ್ತಾ, ಮರಣವು ಯೇಸು ಸ್ವಾಮಿ ಅದನ್ನ ಲಯಪಡಿಸಿದ್ದಾರೆ. ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ. ದೇವಜನರೇ ನೋಡ್ರಿ, ಮರಣಕ್ಕೆ ಒಂದು ಕೊಂಡಿ ಇದೆ. ಆ ಕೊಂಡಿ ಏನಪ್ಪಾ ಅಂದ್ರೆ, ಅಲ್ಲಿ 56ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಪಾಪ. ಮರಣದ ಕೊಂಡಿ ಪಾಪವೇ. ಒಬ್ಬ ಮನುಷ್ಯನ ಮೂಲಕವಾಗಿ ಲೋಕಕ್ಕೆ ಪಾಪ ಬಂತು ಎಂಬುದಾಗಿ ಪೌಲನು ಇದೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಬರೀತಾನೆ. ಆ ಮನುಷ್ಯ ಮೊದಲನೇ ಆದಾಮ. ಆ ಆದಾಮನ ಮೂಲಕವಾಗಿ ಲೋಕದೊಳಗೆ ಪಾಪ ಬಂತು, ಪಾಪದ ಮೂಲಕವಾಗಿ ಮರಣ ಬಂತು. ಎಲ್ಲ ಮನುಷ್ಯರು ಪಾಪಿಗಳಾದ್ರು, ಎಲ್ಲ ಮನುಷ್ಯರಲ್ಲಿ ಮರಣವು ವ್ಯಾಪಿಸಿಕೊಂಡಿತು. ಆದ್ರೆ ನೋಡ್ರಿ, ಆ ಒಂದು ಮರಣದ ಕೊಂಡಿಯಾದಂತ ಪಾಪವನ್ನ, ವಿಶ್ವಾಸಿಗಳಾದಂತ ನಮ್ಮ ಪಾಪಗಳನ್ನ ಯೇಸು ಸ್ವಾಮಿ ಏನು ತನ್ನ ರಕ್ತದ ಮೂಲಕವಾಗಿ ಪರಿಹಾರ ಮಾಡಿ ತೊಳೆದು ನಮ್ಮನ್ನು ನೀತಿವಂತರನ್ನಾಗಿ ಮಾಡಿ ಆ ಮರಣದ ಕೊಂಡಿಯಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ, ಆದ್ರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ ಎಂಬುದಾಗಿ ದೇವರು ಯೇಸು ಸ್ವಾಮಿ ಮೂಲಕವಾಗಿ ನಮಗೆ ಮರಣದ ಮೇಲೆ ಜಯವನ್ನು ಕೊಟ್ಟಿದ್ದಾನೆ, ಮರಣವನ್ನು ನಮ್ಮ ಜೀವದಿಂದ ತೆಗೆದು ಹಾಕಿದ್ದಾನೆ. ಅದಕ್ಕಾಗಿ 58ನೇ ವಚನದಲ್ಲಿ ಹೇಳ್ತಾನೆ, ಆದ್ರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿ ನಿಶ್ಚಲರಾಗಿ ಇರ್ರಿ. ಹೆಂಗಿರ್ಬೇಕಂತ ನಾವು ಸ್ಥಿರಚಿತ್ತರಾಗಿ ನಿಶ್ಚಲರಾಗಿದ್ದು ದೇವರ ಸೇವೆ ಮಾಡ್ಬೇಕು. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲ ಎಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಮರಣವನ್ನು ಯೇಸು ಕ್ರಿಸ್ತನು ನಿರ್ನಾಮ ಮಾಡಿದ್ದಾರೆ. ನಮಗೆ ಏನು ಲಯವಿಲ್ಲದಂತ ಒಂದು ಜೀವಿತವನ್ನು ಕೊಟ್ಟಿದ್ದಾರೆ. ನಾವು ಪ್ರತಿಯೊಬ್ಬೊಬ್ರು ಕೂಡ ದೇವರ ಸೇವೆ ಮಾಡಬೇಕು, ಸ್ವಾರ್ಥ ಸಾರಬೇಕು, ಅನೇಕರನ್ನ ಮರಣದ ಕೊಂಡಿಯಾದಂತ ಪಾಪದಿಂದ ಬಿಡಿಸಿ ಕ್ರಿಸ್ತನ ರಕ್ತದ ಬಳಿಗೆ ತಗೊಂಡ್ಬರ್ಬೇಕು. ನಾವು ಅನೇಕರನ್ನ ನಿತ್ಯ ಜೀವದ ಕಡೆಗೆ ನಡೆಸುವವರಾಗಿರ್ಬೇಕು. ಯಾಕಂದ್ರೆ ನಮ್ಗೊಂದು ದೊಡ್ಡ ನಿರೀಕ್ಷೆ ಇದೆ. ನಮಗೆ ಯೇಸು ಕ್ರಿಸ್ತನ ಮರಣದ ಮೇಲೆ ಜಯವನ್ನು ಕೊಟ್ಟು ಬಿಟ್ಟಿದ್ದಾನೆ. ನಾವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ಆ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ನಾವು ಮಾಡುವವರಾಗಿರಬೇಕು. ಪ್ರತಿಯೊಬ್ಬರು ಕೂಡ ಈ ಕೆಲಸವನ್ನು ಮಾಡುವವರಾಗಿರಬೇಕು ಉತ್ಸಾಹದಿಂದ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ. ಅದಕ್ಕಾಗಿ ಪ್ರತಿಯೊಬ್ಬ ಕ್ರೈಸ್ತರು ಶಾಶ್ವತ ದೃಷ್ಟಿಕೋನದಿಂದ ಜೀವಿಸಬೇಕು. ತಾತ್ಕಾಲಿಕ ದೃಷ್ಟಿಕೋನ ಬೇಡ, ಒಂದು ದೈಹಿಕವಾದಂತ ದೃಷ್ಟಿಕೋನ ಬೇಡ. ಇದು ನಮ್ಮನ್ನು ಕುಗ್ಗಿಸುವಂತದ್ದಾಗಿರ್ತದೆ. ಅದು ಶಾಶ್ವತ ದೃಷ್ಟಿಕೋನ ಏನಪ್ಪಾ ಅಂದ್ರೆ, ನಮಗೆ ಏನು ಪುನರುತ್ಥಾನವಿದೆ, ನಾವು ಈ ದೃಷ್ಟಿಕೋನದಿಂದ ನಾವು ಜೀವಿಸಬೇಕು. ಭಯ ದುಗುಡವಿಲ್ಲದಂತ ಜೀವಿತವನ್ನು ನಾವು ಜೀವಿಸಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ಇದರಿಂದ ನಮ್ಮ ಜೀವನಕ್ಕೆ ಅನ್ವಯಿಸಿಕೊಳ್ಳುವುದೇನು? ಶಾಶ್ವತ ದೃಷ್ಟಿಕೋನದಿಂದ ಬದುಕಬೇಕು. ನಮ್ಮ ದೇಹಗಳು ತಾತ್ಕಾಲಿಕ, ಶಾಶ್ವತವಾಗಿರುವುದರಲ್ಲಿ ನಾವು ಹೂಡಿಕೆ ಮಾಡ್ಬೇಕಂತೆ. ನಮ್ಮ ದೇಹಗಳು ತಾತ್ಕಾಲಿಕ, ಶಾಶ್ವತವಾಗಿರುವ ಪರಲೋಕದಲ್ಲಿ ನಾವು ಹೂಡಿಕೆ ಮಾಡಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕ ಪಡಬೇಕು. ಸಾವನ್ನು ಆತ್ಮವಿಶ್ವಾಸದಿಂದ ಎದುರಿಸಬೇಕು. ಸಾವು ಭಯಪಡಲು ಶತ್ರುವಲ್ಲ, ಆದ್ರೆ ಸೋಲಿಸಲ್ಪಟ್ಟ ಶತ್ರು. ಆಮೇನ್. ಸಾವನ್ನುವಂಥದ್ದು ಅದು ಭಯಪಡುವಂತ ಶತ್ರುವಲ್ಲ, ನಾವು ಸೋಲಿಸಲ್ಪಟ್ಟ ಶತ್ರು. ಯೇಸು ಸ್ವಾಮಿ ಅದನ್ನು ಸೋಲಿಸಿದ್ದಾರೆ. ಇವತ್ತಿನ ದಿನ ನಾವು ಒಬ್ಬ ಸುವಾರ್ತಿಕರ ಕುರಿತಾಗಿ ನೋಡೋಣ. WH ಗ್ರಿಫಿತ್ ಥಾಮಸ್ ಎಂಬ ಒಬ್ಬ ಸುವಾರ್ತಿಕರು. ಇವರ ಪೂರ್ತಿ ಹೆಸರು ವಿಲಿಯಂ ಹೆನ್ರಿ ಗ್ರಿಫಿತ್ ಥಾಮಸ್ ಎಂಬುದಾಗಿ ಇದೆ. ಇವರು 1861ರಲ್ಲಿ ಇವರು ಓಸ್ವೆಸ್ಟ್ರಿ ಎಂಬ ಒಂದು ಯುನೈಟೆಡ್ ಕಿಂಗ್ಡಮ್ ಈ ಸ್ಥಳದಲ್ಲಿ, ಅವರು ಲಂಡನ್ ಈ ಪ್ರದೇಶದಲ್ಲಿ ಅವರು ಜನಿಸ್ತಾ ಇದ್ದಾರೆ. ಇವರನ್ನೆಲ್ಲರೂ ಕೂಡ WH ಗ್ರಿಫಿತ್ ಥಾಮಸ್ ಎಂಬುದಾಗಿ ಕರೀತಾ ಇದ್ದಾರೆ. ಇವರು ಇಂಗ್ಲಿಷ್ ಸಭಾಪಾಲಕರಾಗಿದ್ದಾರೆ.
ಇವರೊಬ್ಬ ಶಿಕ್ಷಕ ಮತ್ತು ವಿದ್ವಾಂಸರು, ವೇದ ಪಂಡಿತರು, ಧರ್ಮಗ್ರಂಥದ ಸ್ಪಷ್ಟ ಬೋಧನೆ ಮತ್ತು ದೇವರ ವಾಕ್ಯದ ಅಧಿಕಾರದ ಮೇಲೆ ಬಲವಾದ ಒತ್ತು ನೀಡಿದಕ್ಕಾಗಿ ಹೆಸರುವಾಸಿಯಾಗಿದ್ದರು. ಇವರು ಅನೇಕ ಒಂದು ವೇದ ಪುಸ್ತಕಗಳನ್ನ ಅವರು ಬರೆದಿದ್ದಾರೆ. ಬೈಬಲ್ ಕಾಲೇಜಿಗೆ ಬೇಕಾಗಿರುವಂತ ಅನೇಕ ಪುಸ್ತಕಗಳನ್ನು, ಸುಮಾರು 29 ಪುಸ್ತಕಗಳನ್ನ ಅವರು ಧರ್ಮ ಬೋಧನೆಗಳನ್ನ ರಚಿಸಿದ್ದಾರೆ. ಥಿಯಾಲಜಿಗಳನ್ನ ಅವರು ಬರೆದಿದ್ದಾರೆ. ದೇವಜನರೇ, ಒಬ್ಬ ಒಳ್ಳೆಯ ಒಂದು ಬೋಧಕರು. ಅವರು ಆ ಕಡೆ ಲಂಡನ್ ನಲ್ಲಿ, ಈ ಕಡೆ ಅಮೆರಿಕದಲ್ಲಿ ಅನೇಕ ಸ್ಥಳಗಳಲ್ಲಿ ದೇವರ ಸೇವೆಯನ್ನು ಮಾಡಿದಂತ ಒಬ್ಬ ದೇವರ ಸೇವಕರಾಗಿದ್ದಾರೆ. ಇವರು ಡಲ್ಲಾಸ್ ಥಿಯೋಲಾಜಿಕಲ್ ಸೆಮಿನರಿಯ ಸಹ ಸಂಸ್ಥಾಪಕರಾಗಿ ಅವರ ದೃಷ್ಟಿಕೋನವು ಪೀಳಿಗೆಗಳ ಸಭಾಪಾಲಕರುಗಳು ಮತ್ತು ಮಿಷನರಿಗಳನ್ನು ರೂಪಿಸಿತು. ಡಲ್ಲಸ್ ಥಿಯೋಲಾಜಿಕಲ್ ಸೆಮಿನರಿ ಎಂಬ ಒಬ್ಬ ಬೈಬಲ್ ಕಾಲೇಜಿಗೆ ಕೋ ಫೌಂಡರ್ ಆಗಿ ಅವರು ಸೇವೆಯನ್ನ ಸಲ್ಲಿಸ್ತಾರೆ. ಅವರು ಯಾವ ರೀತಿಯಾಗಿ ಸಲ್ಲಿಸ್ತಾರೆ ಅಂದ್ರೆ, ಅನೇಕ ಸಭಾಪಾಲಕರುಗಳು ಮತ್ತು ಮಿಷನರಿಗಳ ಜೀವಿತವನ್ನು ರೂಪಿಸುವಂತ ಒಂದು ದೊಡ್ಡ ಮಟ್ಟದಲ್ಲಿ ಪರಿಣಾಮಕಾರಿಯಾದಂತ ರೀತಿಯಲ್ಲಿ ಅವರು ದೇವರ ಸೇವೆಗಳನ್ನ ಅವರು ರೂಪಿಸುವಂತ ನಿಟ್ಟಿನಲ್ಲಿ ಅವರು ಸೇವೆಗಳನ್ನ ಸಲ್ಲಿಸ್ತಾರೆ. ಸಿದ್ಧಾಂತ ಮತ್ತು ಭಕ್ತಿಯ ಕುರಿತಾದ ಅವರ ಬರಹಗಳು ಆಳ ಮತ್ತು ಉಷ್ಣತೆ ಎರಡನ್ನು ಸಂಯೋಜಿಸಿ ಭಕ್ತರು ಅನುಗ್ರಹ ಮತ್ತು ಸತ್ಯದಲ್ಲಿ ಬೆಳೆಯಲು ಸಹಾಯ ಮಾಡಿದವು. ಅವರು ಬರೆದಂತ ಒಂದು ಪುಸ್ತಕಗಳನ್ನ ನಾವು ಓದೋದಾದ್ರೆ ನಿಜವಾಗಲೂ ನಾವು ಭಕ್ತಿಯ ಆಳದಲ್ಲಿ ನೆಲೆಯೂರುವಂತ ಒಂದು ವರವನ್ನ ದೇವರು ಅವರಿಗೆ ಅನುಗ್ರಹಿಸಿದ್ರು. ದೇವತಾ ಶಾಸ್ತ್ರವು ಸ್ತೋತ್ರಕ್ಕೆ ಕಾರಣವಾಗಬೇಕು ಎಂದು ಅವರು ಆಗಾಗ್ಗೆ ಕ್ರಿಶ್ಚಿಯನರಿಗೆ ನೆನಪಿಸ್ತಾರ ಒಂದು ಪುಸ್ತಕಗಳಲ್ಲಿ, ಅವರು ಬರೆದಂತ ಒಂದು ಪುಸ್ತಕಗಳಲ್ಲಿ. ಏನಂದ್ರೆ ಅಲ್ಲಿ ಒಂದು ದೈವಿಕವಾದಂತ ಜ್ಞಾನವು ನಮ್ಮನ್ನು ಯಾವಾಗಲೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂತದಕ್ಕೆ ಕಾರಣವಾಗಬೇಕೆಂದು ಹೇಳ್ಬಿಟ್ಟು ಅವರು ತಿಳಿಸ್ತಾ ಇದ್ದಾರೆ. ಮತ್ತು ದೇವರ ವಾಕ್ಯದ ಅಧ್ಯಯನವು ಆರಾಧನೆಗೆ ನಮ್ಮನ್ನು ಹರಿಸಬೇಕು ಅನ್ನುವುದನ್ನು ಕೂಡ ಅವರು ನೆನಪಿಸುವಂತವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಇವರ ಒಂದು ಪರಿಶ್ರಮ ಅನೇಕ ಸಭಾಪಾಲಕರುಗಳನ್ನ, ಅನೇಕ ಮಿಷನರಿಗಳನ್ನ ರೂಪಿಸ್ತಾ ಇದೆ. ಅವರು ಅನೇಕ ಒಂದು ಸ್ಥಳಗಳಲ್ಲಿ ಸೇವೆಗಳನ್ನ ಮಾಡ್ತಾ ಇದ್ದಾರೆ, ಪ್ರಯಾಸ ಪಡ್ತಾ ಇದ್ದಾರೆ ದೇವರ ಸೇವೆಯಲ್ಲಿ ಎಂಬುದನ್ನ ನಮಗೆ ಈ ಒಂದು ಭಾಗವು ನಮಗೆ ತಿಳಿಸುವಂತದ್ದಾಗಿದೆ. ಸತ್ಯವೇದವನ್ನು ನಿಷ್ಠಾವಂತ ಬೋಧನೆಯು ಸಭೆಯನ್ನು ಶಾಶ್ವತ ಪರಿಣಾಮಕ್ಕಾಗಿ ಸಜ್ಜುಗೊಳಿಸುತ್ತದೆ. ಯಾರು ಸತ್ಯವೇದವನ್ನ ಒಂದು ನಿಷ್ಠೆಯಿಂದ ಬೋಧಿಸ್ತಾರೋ ಆ ಬೋಧನೆಯು ಸಭೆಯನ್ನು ಶಾಶ್ವತ ಪರಿಣಾಮಕ್ಕೆ ಸಜ್ಜುಗೊಳಿಸುತ್ತದಂತೆ ದೇವಜನರೇ. ಅದಕ್ಕೆ ದೇವರ ಸೇವಕರಾಗಿರುವಂತ ನಾವುಗಳು, ಬೋಧಕರಾಗಿರುವಂತ ನಾವುಗಳು ದೇವರ ವಾಕ್ಯವನ್ನು ನಿಷ್ಠೆಯಿಂದ ಬೋಧಿಸಿ ಶಾಶ್ವತ ಪರಿಣಾಮ ಅಂದ್ರೆ ತಾತ್ಕಾಲಿಕ ಪರಿಣಾಮಗಳಲ್ಲ. ಇವತ್ತೊಂದು ದಿವಸದಲ್ಲಿ ಅನೇಕ ಸಭೆಗಳಲ್ಲಿ ನಾವು ನೋಡ್ತೇವೆ, ತಾತ್ಕಾಲಿಕ ಪರಿಣಾಮಗಳುಂಟು ಮಾಡ್ತಾ ಇರ್ತಾರೆ. ಕಾಣಿಕೆಗಳ ಬಗ್ಗೆ ಅತಿ ಹೆಚ್ಚಾಗಿ ಬೋಧಿಸ್ತಾರೆ ಮತ್ತು ಲೌಕಿಕವಾದ ಆಶೀರ್ವಾದಗಳ ಬಗ್ಗೆ ಅತಿಯಾಗಿ ಬೋಧಿಸ್ತಾರೆ. ಅದು ತಾತ್ಕಾಲಿಕ ಪರಿಣಾಮಗಳನ್ನು ಮಾತ್ರ ಅದು ಉಂಟು ಮಾಡ್ತದೆ. ಶಾಶ್ವತ ಪರಿಣಾಮಗಳನ್ನು ಉಂಟು ಮಾಡುವಂಥದ್ದು ಏನಪ್ಪಾ ಅಂದ್ರೆ, ದೇವರ ವಾಕ್ಯ ಏನು ಹೇಳ್ತಾ ಇದೆ ಅದನ್ನ ಇದ್ದ ಹಾಗೆ ಎಲ್ಲ ಒಂದು ಅಪೊಸ್ತಲನಾದ ಪೌಲನು ಅಪೊಸ್ತಲ ಕೃತ್ಯಗಳ ಗ್ರಂಥದಲ್ಲಿ ಬರೀತಾರೆ, ದೇವರ ಚಿತ್ತವನ್ನೆಲ್ಲ ನಾನು ಸಭೆಗೆ ಬೋಧಿಸಿದೆನು ಎಂಬುದಾಗಿ. ದೇವರ ಚಿತ್ತವನ್ನ ನಾವು ಪ್ರಬಲವಾಗಿ ಸಭೆಗಳಲ್ಲಿ ಬೋಧಿಸುವ ಮೂಲಕವಾಗಿ ಅದು ಶಾಶ್ವತವಾಗಿ ಅದು ಪರಿಣಾಮವನ್ನು ಉಂಟು ಮಾಡ್ತದೆ ಅನ್ನುವಂಥದ್ದು ನಾವು ತಿಳಿದುಕೊಳ್ಳೋಣ. ಭಕ್ತರನ್ನು ಕ್ರಿಸ್ತನಲ್ಲಿ ದೃಢವಾಗಿ ನೆಲೆಗೊಳಿಸುತ್ತದೆ ಇದು ಎಂದು ಅವರ ಜೀವನವು ನಮಗೆ ಕಲಿಸುತ್ತದೆ. WH ಗ್ರಿಫಿತ್ ಥಾಮಸ್ ಅವರು ಈ ರೀತಿಯಾದಂತ ಸೇವೆಗಳನ್ನು ಅವರು ಮಾಡ್ತಾ ಇದ್ದಾರೆ ದೇವಜನರೇ. ಇವರು 1924 ಜೂನ್ 2ನೇ ತಾರೀಕು 63ನೇ ವರ್ಷದಲ್ಲಿ ಫಿಲಡೆಲ್ಫಿಯಾ, ಪೆನ್ಸಿಲ್ವೇನಿಯಾದಲ್ಲಿ, ಯುನೈಟೆಡ್ ಸ್ಟೇಟ್ಸ್ ಅಮೆರಿಕದಲ್ಲಿ ಅವರು ತಮ್ಮ ಕೊನೆ ಉಸಿರನ್ನ ಎಳಿತಾರೆ ದೇವರ ಸೇವೆಯಲ್ಲಿ. ತಮ್ಮ ಯವನ ಪ್ರಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ಕಂಡುಕೊಳ್ತಾರೆ, ಸೇವೆಗೆ ಸಮರ್ಪಿಸಿಕೊಳ್ತಾರೆ. ದೇವರು ನನ್ನನ್ನ ಸೇವೆಗೆ ಕರೆದಿದ್ದಾನೆ ಎಂಬುದಾಗಿ ಅರಿತುಕೊಂಡು ತಕ್ಷಣವೇ 3 ವರ್ಷಗಳ ಕಾಲ ಅವರು ಬೈಬಲ್ ಕಾಲೇಜ್ ಸೆಮಿನರನ್ನು ಕಲಿತಾರೆ. ಕಲಿತುಕೊಂಡದನ್ನ ಅವರು ಇಂಗ್ಲಿಷ್ ಜನರ ಮಧ್ಯದಲ್ಲಿ ಸೇವೆ ಮಾಡ್ತಾರೆ. ಒಂದು ಕಡೆ 10 ವರ್ಷ, ಇನ್ನೊಂದು ಕಡೆ 9 ವರ್ಷ. ಆಮೇಲೆ ಡಲ್ಲಸ್ ಸೆಮಿನರಿ ಬೈಬಲ್ ಕಾಲೇಜಿಗೆ ಸೇರ್ಕೊಂಡ್ಬಿಟ್ಟು ಅದನ್ನ ಪ್ರಾರಂಭ ಮಾಡ್ತಾರೆ. ಅನೇಕರನ್ನ ಸೇವೆಯಲ್ಲಿ ತರಬೇತಿಗೊಳಿಸಿ ಒಂದು ಮಿಷನರಿಗಳನ್ನಾಗಿ ತಯಾರು ಮಾಡುವಂತ ಉಸ್ತುವಾರಿಯನ್ನು ತೆಗೆದುಕೊಳ್ತಾರೆ. ಅನೇಕ ಒಂದು ಆತ್ಮಿಕ ಪುಸ್ತಕಗಳನ್ನು ಬರೀತಾರೆ. ಇವತ್ತೊಂದು ದಿವಸದಲ್ಲಿ ಆನ್ಲೈನ್ ನಲ್ಲಿ ನಮಗೆ ಸಿಗುತ್ತವೆ. ಯಾರಿಗಾದ್ರೂ ನಿಮಗೆ ಬೇಕಾದ್ರೆ ಇದನ್ನ ನೀವು ಖರೀದಿ ಮಾಡ್ಕೊಂಡ್ಬಿಟ್ಟು ನೀವು ಓದ್ಬೋದು. ದೇವಜನರೇ, ಓದ್ರಿ, ಬಲವನ್ನು ಹೊಂದ್ರಿ, ದೇವರ ಸೇವೆಯನ್ನು ಮಾಡ್ರಿ. WH ವಿಲಿಯಂ ಹೆನ್ರಿ ಗ್ರಿಫಿತ್ ಥಾಮಸ್ ಅವರು ತಮ್ಮ 63ನೇ ವಯಸ್ಸಿನಲ್ಲಿ ಅವರು ಪರಲೋಕದ ಕರೆಯುವಿಕೆಗೆ ಅವರು ಹೋಗ್ತಾರೆ.
ಮತ್ತು ತಮಗೆ ಕೊಡಲ್ಪಟ್ಟಂತ ಒಂದು ಓಟವನ್ನ ಕಡೆಗಣಿಸಿ ಮುಗಿಸಿ ಅವರು ದೇವರ ರಾಜ್ಯದೊಳಗೆ ಸಂತೋಷದಿಂದ ಅವರು ಪ್ರವೇಶ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ನಮಗೆ ಕೊಡಲ್ಪಟ್ಟಂತ ಒಂದು ಕರುವಿಕೆಯನ್ನ ನಾವು ಮುಗಿಸಿ ದೇವರ ರಾಜ್ಯದೊಳಗೆ ಪ್ರವೇಶ ಮಾಡಬೇಕೆಂಬುದಾಗಿ ದೇವರು ಬಯಸುವಾತನಾಗಿದ್ದಾನೆ. ದೇವರ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ದೇವರ ಜನರೇ, ಶಾಶ್ವತ ದೃಷ್ಟಿಕೋನದಿಂದ ಜೀವಿಸೋಣ. ತಾತ್ಕಾಲಿಕವಾದ ಕೋನಗಳನ್ನ ನಾವು ತ್ಯಜಿಸೋಣ. ಆತನ ಪುನರುತ್ಥಾನ ನಮಗೆ ಜಯವನ್ನು ತಂದಿದೆ ಮರಣದ ಮೇಲೆ. ಮರಣ ನಮಗೆ ಅದು ಅಡ್ಡಿ ಅಲ್ಲ, ನಮಗೆ ಅದು ಸೋಲಿಸಲ್ಪಟ್ಟಂತ ಶತ್ರು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ದೇವರ ಸೇವೆಯನ್ನು ಉತ್ಸಾಹದಿಂದ ಮಾಡೋಣ. ಪ್ರತಿಯೊಬ್ಬೊಬ್ಬರು ಕೂಡ ಏನು ನಶಿಸಿ ಹೋಗುತ್ತಿರುವಂತ, ನರಕಕ್ಕೆ ಹೋಗ್ತಿರುವಂತ ಆತ್ಮಗಳ ಕುರಿತಾಗಿ ಭಾರವುಳ್ಳವರಾಗಿ ಆ ಆತ್ಮಗಳನ್ನ ಜೀವದ ಕಡೆಗೆ ತಿರುಗಿಸೋಣ. ದೇವರ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಮುಂಜಾನ ವೇಳೆಯಲ್ಲಿ ನಾನು ನಿಮ್ಮನ್ನು ಸ್ತುತಿಸ್ತೇವೆ ಸ್ವಾಮಿ. ಕರ್ತನೆ, 1 ಕೊರಿಂಥದವರಿಗೆ 15ನೇ ಅಧ್ಯಾಯ 50ರಿಂದ 58 ವಚನಗಳನ್ನು ನಾವು ಧ್ಯಾನ ಮಾಡ್ಲಿಕ್ಕೆ ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ರಾಜ, ಶಾಶ್ವತ ದೃಷ್ಟಿಕೋನದಿಂದ ನಾವು ಜೀವಿಸಬೇಕು ಕ್ರೈಸ್ತರಾಗಿರುತ್ತೆ ನಾವು ಅನ್ನೋದನ್ನ ಮುಂಜಾನ ವೇಳೆಯಲ್ಲಿ ನಮಗೆ ನೀನು ಸ್ವಾಮಿ ಅನುಗ್ರಹಿಸಿದ ಈ ಆತ್ಮಿಕ ಆಹಾರಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ರಾಜ. ಅದು ಮಾತ್ರವಲ್ಲದೆ ತಂದೆಯೇ ಮತ್ತು WH ಗ್ರಿಫಿತ್ ಥಾಮಸ್ ಅವರು ಕರ್ತನೆ, ತಮ್ಮ ಯೌವನ ಪ್ರಾಯದಲ್ಲಿ ಅಪ್ಪ ರಕ್ಷಣೆ ಹೊಂದಿ ಸೇವೆಗೆ ಅಂಗೀಕರಿಸಲ್ಪಟ್ಟ ಮತ್ತು ಸೇವೆಯನ್ನು ಆರಿಸಿಕೊಂಡವರಾಗಿ ಬೈಬಲ್ ಕಾಲೇಜನ್ನು ಕಲಿತು ಅಪ್ಪ ಮತ್ತು ಲಂಡನ್, ಅಮೆರಿಕ ಈ ಸ್ಥಳಗಳಲ್ಲಿ ದೇವರೇ ನಿಮ್ಮ ಸೇವೆಯನ್ನು ಮಾಡಿ ಅನೇಕರನ್ನು ನಿಮಗಾಗಿ ಅನೇಕ ಆತ್ಮಗಳನ್ನು ಸಂದಾಯ ಮಾಡಿ ಅನೇಕರನ್ನ ಮಿಷನರಿಗಳಾಗಿ, ಬೋಧಕರುಗಳನ್ನಾಗಿ, ಸಭಾಪಾಲಕರನ್ನಾಗಿ ತರಬೇತುಗೊಳಿಸಿ ತಮಗೆ ಕೊಡಲ್ಪಟ್ಟಂತ ಸೇವೆಯನ್ನು ನಿಷ್ಠೆಯಿಂದ ಕರ್ತನೆ ಅವರು ಪಾಲಿಸಿ 63ನೇ ವರ್ಷದಲ್ಲಿ ಪರಲೋಕ ರಾಜ್ಯಕ್ಕೆ ಅವರು ಸೇರಿಸಲ್ಪಟ್ಟರು. ತಂದೆಯ ದೇವರೇ, ಇದೊಂದು ದಿವಸ ಕರ್ತನ ಪ್ರಾರ್ಥಿಸ್ತೇನೆ ರಾಜ್ಯ. ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬೊಬ್ಬರನ್ನ ನೀನು ಹೇರಳವಾಗಿ ಆಶೀರ್ವಾದ ಮಾಡು ದೇವರೇ. ಈ ರೀತಿಯಾದಂತ ಕರ್ತನೆ ಸ್ವಾಮಿ ಅಪ್ಪ, ಶಾಶ್ವತ ದೃಷ್ಟಿಕೋನದಿಂದ ನಾವೆಲ್ಲರೂ ಜೀವಿಸಲು ಕೃಪೆ ಕೊಡ್ಬೇಕೆಂಬ ಕೇಳಿಕೊಳ್ತೇನೆ ರಾಜ್ಯ. ವಿಶೇಷವಾಗಿ ನಾವು ಪ್ರಾರ್ಥಿಸ್ತೇನೆ ರಾಜ್ಯ, ನಮ್ಮ ಕಲ್ವಾರ್ ಚಾಪಲ್ ಟ್ರಸ್ಟ್ ಅನ್ನ ಆಶೀರ್ವಾದ ಮಾಡು ದೇವರೇ. ನಮ್ಮ ನಿರ್ದೇಶಕರುಗಳು ಹಾಗೂ ಉಪನಿರ್ದೇಶಕರುಗಳನ್ನ ಆಶೀರ್ವಾದ ಮಾಡು ದೇವರ. ಅವ್ರ ಕುಟುಂಬಗಳನ್ನ ಆಶೀರ್ವಾದ ಮಾಡು. ನಮ್ಮ ದೇಶದ 18 ರಾಜ್ಯಗಳಲ್ಲಿ ಸೇವೆಗಳು ನಡೆಸಲ್ಪಡುವಾಗ ದೇವರೇ ಇದನ್ನು ಅಭಿವೃದ್ಧಿಪಡಿಸಿ ದೇವರೇ ನೀನು ತಾನೇ ಪ್ರತಿ ಕೊರತೆಗಳನ್ನು ನೀಗಿಸೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ ಸ್ವಾಮಿ. ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡ್ತಾನೆ ದೇವರೇ, ಈ ಒಂದು ಕರ್ತನೆ ಸಂಸ್ಥೆ ಮೂಲಕವಾಗಿ ನಡೆಸಲ್ಪಡುವಂತ ಎಲ್ಲಾ ಒಂದು ಸೇವೆಗಳನ್ನ ಅಪ್ಪ ದೇವರೇ ನೀನು ಆಶೀರ್ವಾದ ಮಾಡಿ ನೀನು ತಾನೇ ಮಹಿಮೆ ಹೊಂದಬೇಕೆಂಬುದಾಗಿ ಕೇಳಿಕೊಳ್ತಾನೆ. ಮುಖ್ಯವಾಗಿ ಕರ್ತನೆ ನಾ ಪ್ರಾರ್ಥಿಸ್ತೇನೆ ರಾಜ್ಯ, ಎಲ್ಲ ಹೋಮ್ಸ್ಗಾಗಿ, ಮಕ್ಕಳಿಗಾಗಿ ಸ್ವಾಮಿ ದೇವರೇ ಮತ್ತು ಕೇರ್ ಟೇಕರ್ಸ್ಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ. ಅವರನ್ನು ನೀನು ಹೇರಳವಾಗಿ ಆಶೀರ್ವಾದ ಮಾಡಿ ಎಲ್ಲ ಆಪತ್ತುಗಳನ್ನು ತಪ್ಪಿಸಿ ಕಾಪಾಡೆಂಬ ಕೇಳಿಕೊಳ್ತಾ ಇದ್ದೇನೆ ಸ್ವಾಮಿ. ಪ್ರತಿ ಕೊರತೆಗಳನ್ನ ನೀನು ತಾನೇ ನೀಗಿಸಬೇಕೆಂಬ ಕೇಳಿಕೊಳ್ತಾ ಇದ್ದೇನೆ ಸ್ವಾಮಿ. ವಿಶೇಷವಾಗಿ ಕರ್ತನೆ ಈ ಒಂದು ಜೂಮ್ ಆಪ್ ಮೂಲಕವಾಗಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಕರೆಗಳಲ್ಲಿ ಒಪ್ಪಿಸ್ತೇನೆ ರಾಜ್ಯ. ಕರ್ತನೆ ನೀನು ತಾನೇ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡಿ ಎಲ್ಲರಿಗೆ ಆರೋಗ್ಯ, ಶಾಂತಿ, ಸಮಾಧಾನ ಕೊಟ್ಟು ಅವರು ನಿಮ್ಮ ವಾಕ್ಯಗಳನ್ನ ವೇದ ಅಧ್ಯಯನವನ್ನು ಮಾಡುತ್ತಾ ನಿನ್ನಲ್ಲಿ ಬಲಗೊಳ್ಳುವಂತೆ ಸಹಾಯ ಮಾಡುವುದಾಗಿ ಕೇಳಿಕೊಳ್ತೇನೆ ರಾಜ್ಯ. ಅವ್ರ ಕೊರತೆಗಳನ್ನು ನೀಗಿಸಿ ಕೈದು ನಡೆಸಿರಿ ಸ್ವಾಮಿ. ಎಲ್ಲೆಲ್ಲಿ ಕರ್ತನೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ, ಬಿಲ್ಡಿಂಗ್ ಕಟ್ಟಡಗಳು ಕಟ್ಟಲ್ಪಡ್ತಾ ಇದೆ ಸ್ವಲ್ಪ, ಅದಕ್ಕೆ ನಿಮ್ಮ ಉದಾರವಾದಂತ ಹಸ್ತವನ್ನು ಚಾಚಿ ದೇವರೇ ಪ್ರತಿ ಕೊರತೆಗಳನ್ನು ನೀಗಿಸಿ ಕಟ್ಟಡಗಳು ಕರ್ತನೆ ಸ್ವಾಮಿ ದೇವರೇ ಪೂರೈಸಲ್ಪಡ್ಲಿಕ್ಕೆ ನೀನು ಸಹಾಯ ಮಾಡುವುದಾಗಿ ಕೇಳಿಕೊಳ್ತೇನೆ ರಾಜ್ಯ. ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮನ್ನು ನಿಮ್ಮ ಪಾದಗಳಿಗೆ ತಗ್ಗಿಸಿಕೊಳ್ತೇವೆ. ಮಹಿಮಗನದ ಪ್ರಭಾವನಿಬ್ಬರಿಗೆ ಸಲ್ಲಿಸ್ತಾ ನಮ್ಮ ಕರ್ತನ ರಕ್ಷಕನಾದ ಯೇಸು ನಾಮದಲ್ಲಿ ತಂದೆ ಪ್ರಾರ್ಥನೆಯನ್ನು ಬೇಡಿಕೊಳ್ತೇನೆ ಒಡೆಯನೇ. ಆಮೆನ್.